ಓಂ ವಿಶೇಷಣ ಭೇದ ವ್ಯಪದೇಶಾಭ್ಯಾಂ ಚ ನೇತರೌ ಓಂ. ಅಪರಂ ತ್ವಕ್ಷರಂ ಯಾಸಾ ಪ್ರಕೃತಿರ್ಜಡರೂಪಿಕಾ ಶ್ರೀಃ ಪರಾ ಪ್ರಕೃತಿಃ ಪ್ರೋಕ್ತಾ ಚೇತನಾ ವಿಷ್ಣು ಸಂಶಯ ತಾಮಕ್ಷರಂ ಪರಂ ಪ್ರಾಹುಃ ಪರತಃ ಪರಮಕ್ಷರಂ ಹರಿಮೇವಾಖಿಲಗುಣಂ ಅಕ್ಷರತ್ರಯಮೀರಿತಂ. 1ನೇ ಅಧ್ಯಾಯದ 2ನೇ ಪಾದದ 22ನೇ ಸೂತ್ರ. ಈ ಸ್ಕಂದ ಪುರಾಣದ ಶ್ಲೋಕ ಏನಿದೆ ಇದನ್ನ ಇನ್ನೊಂದ್ಸರಿ ಅರ್ಥ ಹೇಳ್ಬೇಕು ನಾನು. ಅದರಲ್ಲಿ ಕೊನೆಯ 2 ಅರ್ಧದ್ದು ಈ ಯಾ ಜಡರೂಪಿಕಾ ಪ್ರಕೃತಿ, ಚೇತನ ಪ್ರಕೃತಿ ಜಡ ಪ್ರಕೃತಿ ಅಂತ 2 ಇವೆ. ಅದರಲ್ಲಿ ಜಡರೂಪವಾದ ಪ್ರಕೃತಿ ಏನಿದೆ ಅದು ಅಪರಂ ಅಕ್ಷರಂ, ಅದನ್ನು ಅಕ್ಷರ ಎಂಬ ಶಬ್ದದಿಂದ ಹೇಳ್ತಾರೆ, ಆದ್ರೆ ಅದು ಅಪರ ಅಕ್ಷರ ಅಂತ ಕರೀತಾರೆ ಅದನ್ನು. ಇನ್ನು ಚೇತನ ಯಾವುದು ಚೇತನ ಪ್ರಕೃತಿ ಇದೆ, ವಿಷ್ಣು ಸಂಶಯ, ವಿಷ್ಣುವನ್ನ ಪತಿಯನ್ನಾಗಿ ಹೊಂದಿರುವಂತಹ ಪ್ರಕೃತಿ ಇದೆ, ಅದು ಪರ ಅಕ್ಷರಂ, ಅದನ್ನು ಪರ ಅಕ್ಷರ ಅಂತ ಹೀಗೆ ಹೇಳ್ತಾರೆ. ಅಕ್ಷರ ಅನ್ನೋದನ್ನ ಹಿಂದಿನ ತಗೊಳ್ಬೇಕು. ತಾಮ್ ಅಕ್ಷರಂ, ಅದು ಮುಂದೆ ಇದೆ, ತಾಮ್ ಅಕ್ಷರಂ ಪರಂ ಪ್ರಾಹುಹು, ಅವಳನ್ನ ಪರ ಅಕ್ಷರ ಅಂತ ವರ್ಣನೆ ಮಾಡ್ತಾರೆ. ಮುಂದೆ ಅಖಿಲ ಗುಣಂ ಹರಿಮೇವ ಪರತಃ ಪರಂ ಅಕ್ಷರಂ ಆಹುಹು, ಅಖಿಲ ಗುಣನಾದ ಹರಿಯನ್ನೇ ಪರತಃ ಪರನಾದ ಅಕ್ಷರ ಎಂಬುದಾಗಿ ಹೇಳ್ತಾರೆ. ಹೀಗೆ ತಾಮ್ ಅಕ್ಷರಂ ಪರಂ ಪ್ರಾಹುಹು ಅಂತ ಅಲ್ಲಿ ಏನು ಬಂದಿದೆ, ಆ ಪ್ರಾಹುಹು ಅನ್ನೋದನ್ನ ಇಲ್ಲೂ ಒಂದ್ಸರಿ ಇಟ್ಕೊಳ್ಬೇಕು. ಆದ್ದರಿಂದ ಈ ಉಪನಿಷತ್ನಲ್ಲಿ ಅಕ್ಷರಾತ್ ಪರತಃ ಪರಹ ಅಂದರೆ ಜಡ ಪ್ರಕೃತಿಗಿಂತಲೂ ಭಿನ್ನ, ಹಾಗೆ ಚೇತನ ಪ್ರಕೃತಿಗಿಂತಲೂ ಭಿನ್ನ ಅಂತ ಇಷ್ಟು ಅರ್ಥ ಬರುತ್ತದೆ. ಹೀಗೆ ಜಡ ಪ್ರಕೃತಿಗಿಂತ ಭಿನ್ನವಾದದ್ದು ಚೇತನ ಪ್ರಕೃತಿ, ಚೇತನ ಪ್ರಕೃತಿಗಿಂತ ಭಿನ್ನನಾದ ಅಕ್ಷರ ಪುರುಷ ಇವನು ಅಂತ ಹೀಗಾದ್ರೆ ಅರ್ಥ. ಇಷ್ಟಾದ್ಮೇಲೆ ಏವಂ ಅಕ್ಷರತ್ರಯ ವೀರಿತಂ ಅಂತ ಅದೊಂದು ಪ್ರತ್ಯೇಕ ವಾಕ್ಯ. ಹೀಗೆ ಒಟ್ಟಾರೆ 3 ಅಕ್ಷರಗಳಿವೆ ಅಂತ ಅದರ ತಾತ್ಪರ್ಯ. ಅದನ್ನು ಹೇಳುವಾಗ ಹರಿಮೇವ ಅಖಿಲ ಗುಣಂ ಅಂತ ಆದ್ಮೇಲೆ ಅದಕ್ಕೆ ಗುಣಂ ಅಂತನ್ನೋದನ್ನ ದ್ವಿತೀಯ ವಿಭಕ್ತಿಯನ್ನು ಎಲ್ಲಿ ಅನ್ವಯಿಸಬೇಕು ಅಂತ ತಿಳಿದಿರಲಿಲ್ಲ. ಹರಿಮೇವ ಅಖಿಲ ಗುಣಂ ಪರತಃ ಪರಮಕ್ಷರಂ ಪ್ರಾಹುಹು ಅಂತ ಅಲ್ಲಿಗೆ ಅನ್ವಯಿಸ್ಕೋಬೇಕು ಅಂತ ಇವತ್ತು ಗೊತ್ತಾಯಿತು. ಹಾಗೆ ಅಕ್ಷರತ್ರಯ ಮೀರಿತಂ ಅನ್ನೋದೊಂದು ಪ್ರತ್ಯೇಕವಾದ ವಾಕ್ಯ, ಇಷ್ಟನ್ನ ತಿಳ್ಕೊಳ್ಬೇಕು. ಇದಾದ್ಮೇಲೆ ತತ್ವಪ್ರಕಾಶಿಕಾದಲ್ಲಿ ಈಶ ಶಬ್ದ ಆ ವಾಕ್ಯ ಗಮನಿಸ್ಬೇಕು ನಾವೀಗ. ಜಡ ಪ್ರಕೃತಿ ಆಗಲಿ ಚೇತನ ಪ್ರಕೃತಿ ಆಗಲಿ ಸರ್ವಜ್ಞ ಅಲ್ಲ. ಜಡ ಪ್ರಕೃತಿ ಅಂತೂ ಅದಕ್ಕೆ ಜ್ಞಾನವೇ ಇಲ್ಲ. ಚೇತನ ಪ್ರಕೃತಿಗೆ ಜ್ಞಾನ ಇದ್ರೂ ಕೂಡ ಅದು ಪರಮಾತ್ಮನಂತೆ ಸಂಪೂರ್ಣವಾದ ಸರ್ವಜ್ಞತ್ವ ಇಲ್ಲ. ಅದರಿಂದ ಅದ್ಯಾವುದೂ ಇಲ್ಲಿ ಅಕ್ಷರ ಶಬ್ದವಾಚ್ಯ ಅಲ್ಲ, ಅದೃಶ್ಯತ್ವಾದಿ ಗುಣಕ ಅಲ್ಲ, ಅದು ಪರಮಾತ್ಮನಿಗೆ ಸಲ್ಲಬೇಕು. ಹಾಗೆ ಚತುರ್ಮುಖ ಬ್ರಹ್ಮನು ಕೂಡ ಅಕ್ಷರ ಶಬ್ದವಾಚ್ಯನಲ್ಲ, ಅದೃಶ್ಯತ್ವಾದಿ ಗುಣಕನಲ್ಲ. ಯಾಕೆಂದ್ರೆ ಅವನು ಈ ಚೇತನ ಪ್ರಕೃತಿ ಈ ಪರಮಾತ್ಮನಿಂದ ಹುಟ್ಟುತ್ತಾನೆ ಅಂತ ವರ್ಣನೆ ಬಂದಿರುವುದರಿಂದ ಅಂತ ಕಳೆದ ದಿವಸ ನೋಡಿದ್ದೇವೆ. ಇನ್ನ ಯದಾ ಪಶ್ಯತೆ ರುಗ್ಮವರ್ಣಂ ಕರ್ತಾರಮೀಶಂ ಪುರುಷಂ ಬ್ರಹ್ಮಯೋನಿಂ ಅಂತ ಹೀಗೊಂದು ಮಾತಿದೆಯಲ್ಲ, ಅಲ್ಲಿ ಈಶಂ ಅಂತ ಶಬ್ದ ಬಂದಿದೆ. ಆದ್ರಿಂದ ರುದ್ರ ಆಗಿರಬಹುದಲ್ಲ ಅದೃಶ್ಯತ್ವಾದಿ ಗುಣಕ ಅಂತ ಒಂದು ಜಿಜ್ಞಾಸೆ ಇತ್ತು. ಈಶ ಶಬ್ದಾತ್ ಅದೃಶ್ಯತ್ವಾದಿ ಗುಣಕಃ ರುದ್ರಃ ಇತಿ ಅಸ್ಯ, ಈ ಒಂದು ಆಕ್ಷೇಪಕ್ಕೆ ಉತ್ತರವಾಗಿಯೂ ಕೂಡ ಸೂತ್ರಶೇಷಂ ವ್ಯಾಚಷ್ಟೆ, ಸೂತ್ರದ ವಿಶೇಷಣ ಮತ್ತು ಭೇದ ವ್ಯಪದೇಶಾಭ್ಯಾಂಶ ಅಂತ 2 ಇದೆ. ವಿಶೇಷಣ ಅಂತ ಅನ್ನೋದಕ್ಕೆ 3 ರೀತಿಯಾದ ವಿಶೇಷಣಗಳನ್ನ ಇಟ್ಕೊಳ್ಬೇಕು ಅಂತ ಬರೆದಿದ್ರು. 3 ಥರ ಅದನ್ನ ವ್ಯಾಖ್ಯಾನ ಮಾಡಿದ್ರು. ಆಮೇಲೆ ಈಗೊಂದು ವ್ಯಾಖ್ಯಾನ ಭೇದ ವ್ಯಪದೇಶಾಭ್ಯಾಂಶ ಅಂತ. ಅಲ್ಲಿ ವಿಶೇಷಣ ಭೇದ ಅಂತಿದೆಯಲ್ಲ, ವಿಶೇಷಣ ಭೇದ ಅಂದ್ರೆ ಬೇರೆ ಬೇರೆ ಥರದ ವಿಶೇಷಣಗಳು, ವಿಶೇಷಣದ ಪ್ರಭೇದ ಅಂತ ಒಂದು ತಿಳ್ಕೋಬಹುದು. ಇನ್ನೊಂದು ಭೇದ ವ್ಯಪದೇಶ ಅಂತ, ಅದನ್ನೇ ಈ ಸೂತ್ರ ಶೇಷವನ್ನು ವ್ಯಾಖ್ಯಾನ ಮಾಡೋದು ಅಂತ ಹೇಳ್ತಿದ್ದಾರೆ. ಅಸ್ಯ ಅಕ್ಷರಸ್ಯ ಅನ್ಯಮೀಶಮಿತಿ ಪ್ರಸಿದ್ಧ ಈಶಾತ್ ರುದ್ರಾತ್ ಭೇದ ವ್ಯಪದೇಶಾತ್ ನ ರುದ್ರ ಅದೃಶ್ಯತ್ವಾದಿ ಗುಣಕಃ. ಅಸ್ಯ ಅಕ್ಷರಸ್ಯ, ನಾವು ಯಾವ ಈ ಪರತಃ ಪರಾಕ್ಷರವನ್ನ ಭಗವತ್ ತತ್ವವನ್ನ ಈಗ ನಾವು ಚಿಂತಿಸ್ತಾ ಇದ್ದೇವೆ,
ಅದಕ್ಕೆ ಅಲ್ಲಿ ಏನು ಹೇಳಿದ್ದಾರೆ ಅಂದ್ರೆ ಭೇದವನ್ನು ಹೇಳಿದ್ದಾರೆ. ಹೇಗೆ, ಯಾರಿಂದ ಭೇದವನ್ನು ಹೇಳಿದ್ದಾರೆ ಅಂದ್ರೆ ಪ್ರಸಿದ್ಧ ಈಶಾತ್ ರುದ್ರಾತ್, ಪ್ರಸಿದ್ಧನಾದ ಈಶಾ ಅಂದ್ರೆ ರುದ್ರ, ಒಪ್ಪೋಣ. ಅವನಿಗಿಂತ ಭೇದವನ್ನ ಈ ಅಕ್ಷರಕ್ಕೆ ಹೇಳಿದ್ದಾರೆ, ಈ ಪರತಃ ಪರಾಕ್ಷರಕ್ಕೆ. ಅಸ್ಯ ಅಕ್ಷರಸ್ಯ ಅಂದ್ರೆ ಪರತಃ ಪರಾಕ್ಷರಸ್ಯ. ಅದನ್ನೆಲ್ಲಿ ಹೇಳಿದ್ದಾರೆ ಅಂದ್ರೆ ಅನ್ಯಮೀಶಂ ಅಂತ, ಅದೇ ವೇದವಾಕ್ಯ. ಇನ್ನೊಂದು ಅದೇ ಮುಂಡಕದಲ್ಲೇ ಬಂದಿರೋದು ಕೂಡ. ಜುಷ್ಟಂ ನಿರಾಪಶ್ಯತ್ಯನ್ಯಮೀಶಂ ಅಸ್ಯ ಮಹಿಮಾನಮಿತಿ ವೀತಶೋಕಃ. ಈ ಭಗವಂತನನ್ನ ಅನ್ಯಮೀಶಂ, ಆ ಪಾರ್ವತಿಪತಿಯಾದ ಈಶನಿಗಿಂತ ಭಿನ್ನನಾದ ಈಶ ಅಂತ ಯಾರು ತಿಳಿತಾರೆ, ಮತ್ತೆ ಎಲ್ಲರಿಂದಲೂ ಸೇವಿತ ಅಂತ ತಿಳಿತಾರೆ, ಆವಾಗ ಅವನು ವೀತಶೋಕ ಭವತಿ, ಸಕಲ ದೋಷಗಳನ್ನು ಕೂಡ ಕಳ್ಕೋತಾನೆ, ದುಃಖ ಇತ್ಯಾದಿಗಳನ್ನು ಕಳ್ಕೊಂಡು ಮುಕ್ತನಾಗ್ತಾನೆ ಅಂತ ಅದಕ್ಕೆ ಅರ್ಥ. ಹೀಗೆ ಅನ್ಯಮೀಶಂ, ಭಿನ್ನನಾದ ಈಶ ಅಂತ ಅದರ ಅರ್ಥ. ನೀವ್ಯಾವ ರುದ್ರನನ್ನು ತಿಳಿದಿದ್ದೀರಿ, ಅವನಕ್ಕಿಂತ ಭಿನ್ನನಾದ ಈಶ ಅಂತ ಈಗ ಭೇದವನ್ನು ಹೇಳಿದ್ದಾರೆ. ಆದ್ರಿಂದ ನ ರುದ್ರ ಅದೃಶ್ಯತ್ವಾದಿ ಗುಣಕಃ, ರುದ್ರನಿಗೆ ಅದೃಶ್ಯತ್ವಾದಿ ಗುಣಗಳಿಲ್ಲ. ಮತ್ತೊಂದು ವಿಚಾರ, ಈ ಯಥೋರ್ಣನಾಭಿಸೃಜತೆ ಗೃಹ್ಣತೆ ಚ ಯಥಾ ಪೃಥಿವ್ಯಾಮೋಷಧಯ ಸಂಭವಂತಿ ಯಥಾ ಸತಃ ಪುರುಷಾತ್ ಕೇಶಲೋಮಾನಿ ತಥಾ ಅಕ್ಷರಾತ್ ಸಂಭವತಿ ಇಹ ವಿಶ್ವಂ ಅಂತ ಅದೇ ಮುಂಡಕದಲ್ಲಿ ಬಂದಿರೋ ಮಾತನ್ನ ನೀವು ಪೂರ್ವ ಪಕ್ಷದವರು ಉದ್ಧರಿಸಿದ್ರಿ. ಅದೆಲ್ಲ ಭಗವಂತ ಈ ಜಗತ್ತಿಗೆ ಉಪಾದಾನ, ಭಗವಂತ ಅಂತಲ್ಲ, ಈ ಅಕ್ಷರ ತತ್ವ ಅನ್ನೋದು ಜಗತ್ತಿಗೆ ಉಪಾದಾನ ಕಾರಣ ಅಂತ ಅಲ್ಲಿ ಬಂದಿದೆ. ಆ ದೃಷ್ಟಾಂತಗಳನ್ನು ನೋಡಿದ್ರೆ ಅದು ಮೆಟೀರಿಯಲ್ ಕಾಸ್, ಉಪಾದಾನ ಕಾರಣ ಅಂತ ಕಾಣಿಸ್ತದೆ ಅಂತ ನೀವು ಪ್ರಶ್ನೆ ಮಾಡಿದ್ರಿ. ಅದೇನೂ ಅಲ್ಲ, ಅದು ಜಗತ್ತಿಗೆ ಕಾರಣ ಅನ್ನೋದನ್ನು ತೋರಿಸ್ತದೆ ಅಷ್ಟೇ. ಯದಪಿ ಪೃಥ್ವಿಯಾದಿ ದೃಷ್ಟಾಂತೇನ, ಪೃಥ್ವಿ ಮತ್ತೆ ಜೇಡ ಹಾಗೆ ಬದುಕಿರುವ ಒಬ್ಬ ಪುರುಷನ ದೇಹ, ಈ ಮೂರು ದೃಷ್ಟಾಂತಗಳನ್ನು ಕೊಟ್ಟಿದ್ರಿಂದ ಜಗತ್ತಿಗೆ ಭಗವಂತ ಕಾರಣ ಅಂತ ತಿಳಿಸುವುದು ನಮ್ಮ ಉದ್ದೇಶ, ಹೊರತು ಉಪಾದಾನ ಕಾರಣತ್ವವನ್ನು ಹೇಳುವ ಉದ್ದೇಶ ಅದಲ್ಲ. ಶ್ರುತಿಗೆ ಹಾಗಿಲ್ಲ. ಹಾಗಾದ್ರೆ ಮೂರು ದೃಷ್ಟಾಂತ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಅದನ್ನು ಕಳೆದ ದಿವಸ ನಾವು ಅದನ್ನ ಈ ಹಿಂದಿನ ಭಾಗಗಳಲ್ಲೇ ನಾವು ನೋಡಿದ್ದೇವೆ. ಈ ಪರಮಾತ್ಮ ತಾನೇ ಜಗತ್ತನ್ನು ಸೃಷ್ಟಿಸಿ ತಾನೇ ನಾಶ ಮಾಡ್ತಾನೆ, ಅವನ ಅಂಥ ನಿಸ್ಪೃಹತೆಯಿಂದ ಅದನ್ನು ನಾಶ ಮಾಡ್ತಾನೆ ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರ ಜೇಡರ ಬಲೆಯ ದೃಷ್ಟಾಂತವನ್ನು ಕೊಟ್ಟಿದ್ದಾರೆ. ಅದು ತಾನೇ ಸೃಷ್ಟಿಸಿ ತಾನೇ ನಾಶ ಮಾಡ್ತದೆ, ಅದಕ್ಕೇನು ದುಃಖ ಇಲ್ಲ. ಹಾಗೇನೆ ಯಥಾ ಪೃಥಿವ್ಯಾಮೋಷಧೆ ಸಂಭವಂತಿ ದೃಷ್ಟಾಂತ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ, ಪೃಥ್ವಿ ಒಂದೇನಾದರೂ ಸಸ್ಯವನ್ನು ಹುಟ್ಟಿಸಬೇಕು ಅಂತಿದ್ರೆ ಒಂದು ಬೀಜವನ್ನು ಅವಲಂಬಿಸ್ತದೆ, ಬೀಜದ ನೆರವಿಲ್ಲದೆ ಏನನ್ನು ಹುಟ್ಟಿಸೋದಿಲ್ಲ. ಹಾಗೇನೆ ಪರಮಾತ್ಮ ನಮ್ಮೆಲ್ಲರ ಕರ್ಮವನ್ನ, ನಮ್ಮೆಲ್ಲರ ಯೋಗ್ಯತೆಯನ್ನೆಲ್ಲ ಅವಲಂಬಿಸಿ, ಅದನ್ನು ಅವಲಂಬಿಸಿ ಅಂತ ಹೇಳಬೇಕು ಬಿಡಬೇಕು ಅನ್ನೋ ವಿಷಯ ಬೇರೆ, ಅಂತೂ ಅದನ್ನ ಬೇಸ್ ಆಗಿಟ್ಕೊಂಡು ಅವನು ನಮ್ಮೆಲ್ಲರನ್ನು ಸೃಷ್ಟಿಸಿದ್ದಾನೆ ಬೇರೆ ಬೇರೆ ರೀತಿಯಲ್ಲಿ. ಅದು ದೃಷ್ಟಾಂತ. ಯಥಾ ಸತಃ ಪುರುಷಾತ್ ಕೇಶಲೋಮಾನ್ಯ ದೃಷ್ಟಾಂತ ಯಾಕೆ ಅಂದ್ರೆ, ಬದುಕಿರುವ ಮನುಷ್ಯ ಏನು ವಿಶೇಷ ಪ್ರಯತ್ನ ಮಾಡದೆ ಹೋದ್ರೂ ಕೂಡ ಗಡ್ಡ ಮೀಸೆ ಮೊದಲಾದದ್ದು ಬೆಳಿತಾನೆ ಇರ್ತದೆ, ಅದಕ್ಕೇನು ವಿಶೇಷ ಪ್ರಯತ್ನ ಪಡಬೇಕಾಗಿಲ್ಲ. ಹಾಗೆ ಜಗತ್ ಭಗವಂತನಿಂದ ಸೃಷ್ಟಿ ಆಗ್ತದೆ ಅಂತ ಅರ್ಥವೇ ಹೊರತು ಉಪಾದಾನ ಕಾರಣ ಅನ್ನೋದು ಅದು ಅಭಿಪ್ರೇತ ಅಲ್ಲ. ಅದೊಂದು ಮಾತಿನಿಂದ ನಾವು ಹಾಗೆ ತಗೊಳ್ಬಾರ್ದು. ಆ ಒಂದು ಮಾತಿನಲ್ಲಿ ಆ ಥರ ಯಾರ್ಯಾರು ಕಾಣಬಹುದು. ಆದರೆ ಪರಮಾತ್ಮನ ಜಗತ್ತಿಗೆ ಕಾರಣ ಅಂತ ಹೇಳುವ ಬೇರೆ ಬೇರೆ ಮಾತುಗಳನ್ನೆಲ್ಲವನ್ನೂ ನಾವು ಪರಿಶೀಲಿಸಿದರೆ ಅವನು ಉಪಾದಾನ ಕಾರಣ ಅಂತ ಗೊತ್ತಾಗೋದಿಲ್ಲ, ಹೊರತು ನಿಮಿತ್ತ ಕಾರಣ ಅಂತಲೇ ಗೊತ್ತಾಗ್ತದೆ. ಯದಪಿ ತತ್, ಏನು ಆ ಅಥರ್ವಣ ಉಪನಿಷತ್ನಲ್ಲಿ ಪೃಥ್ವಿಯಾದಿ ದೃಷ್ಟಾಂತ ಕೊಟ್ಟು ಜಗತ್ತಿಗೆ ಕಾರಣ ಅಂತ ಹೇಳ್ತಾರೆ, ತತ್ ಕಾರಣತ್ವ ಮಾತ್ರ ತಾತ್ಪರ್ಯಂ, ಕಾರಣತ್ವ ಮಾತ್ರ ತಾತ್ಪರ್ಯಂ ಯಶ ತತ್ ಅಂತ ಬಹುರೀಹಿ. ಅದು ಕೇವಲ ಕಾರಣ ಎಂಬ ಅರ್ಥದಲ್ಲಿ ಮಾತ್ರ ತಾತ್ಪರ್ಯ ಇದೆ ಹೊರತು ಉಪಾದಾನ ಕಾರಣ ಎಂಬ ಅರ್ಥದಲ್ಲಿ ತಾತ್ಪರ್ಯ ಇಲ್ಲ. ಬ್ರಹ್ಮ ಅಕ್ಷರ ಈಶ ಶಬ್ದಾಸ್ತು ವಿಷ್ಣಾವೇವ ಮುಖ್ಯಾಹ ಬಾಧಕಾಭಾವಸ್ಯ ಮುಕ್ತತ್ವಾತ್. ಮತ್ತೆ ನಮ್ಮ ಸಿದ್ಧಾಂತದಲ್ಲಿ ಬ್ರಹ್ಮ ಶಬ್ದ ಬಂದ್ರೆ, ಅಕ್ಷರ ಶಬ್ದ ಬಂದ್ರೆ, ಈಶಾನ್ ಶಬ್ದ ಬಂದ್ರೆ ಅವಕ್ಕೆಲ್ಲದಕ್ಕೂ ಕೂಡ ವಿಷ್ಣುವಿನಲ್ಲೇ ಮುಖ್ಯವಾದ ತಾತ್ಪರ್ಯ ಇರ್ತದೆ. ಈ ಪರತಃ ಪರತ್ವ ಅಂತ ಅನ್ನೋದೇನಿದೆ ಅದೇನು ದೊಡ್ಡ ವಿಚಾರ ಅಲ್ಲ ನಮಗೆ. ಪರತಃ ಪರತ್ವವನ್ನು ಭಗವಂತನಲ್ಲಿ ಹೇಗೆ ಹೊಂದಿಸಬೇಕು ಅಂತ ಅನ್ನೋದನ್ನು ಹೇಳಿದ್ದೇವೆ. ಅವನೇ ಸ್ವಯಂ ಅಕ್ಷರ, ಇನ್ನೊಂದು ಅಕ್ಷರಕ್ಕಿಂತ ಹೇಗೆ ಅವನು ಇನ್ನೊಂದು ಅಕ್ಷರಕ್ಕಿಂತ ಉತ್ತಮವಾದ ತತ್ವದಿಂದ ಇವನು ಉತ್ತಮ ಹೇಗೆ ಅಂದ್ರೆ, ಇವನು ಅಕ್ಷರ, ಇವನಿಗಿಂತ ಕಡಿಮೆಯಾಗಿರುವ ಅಕ್ಷರಗಳು ಒಂದೆರಡು ಬೇರೆ ಇವೆ, ಆ ಅಕ್ಷರಗಳಿಗಿಂತ ಉತ್ತಮವಾದ ತತ್ವಗಳಿಗಿಂತ ಇವನು ಉತ್ತಮ ಅಂತ ಹೀಗೆ ಅದನ್ನು ನಾವು ಹೊಂದಿಸಿದ್ದೇವೆ. ಪರತಃ ಪರತ್ವ ಅನ್ನೋದು ಈ ಅಕ್ಷರ ಶಬ್ದವಾಚ್ಯತ್ವ, ಬ್ರಹ್ಮ ಶಬ್ದವಾಚ್ಯತ್ವ, ಈಶ ಶಬ್ದವಾಚ್ಯತ್ವ ಇತ್ಯಾದಿ ಯಾವುದಕ್ಕೂ ಕೂಡ ಅದೇನು ಬಾಧಕ ಅಲ್ಲ, ಅದನ್ನು ನಾವು ತೋರಿಸಿಕೊಟ್ಟಿದ್ದೀವಿ ಅಂತ ಅದರ ತಾತ್ಪರ್ಯ.
ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.